ನಮಸ್ತೆ ವೀಕ್ಷಕರೇ, ರಾಜ್ ಸ್ಪೋರ್ಟ್ಸ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಯೆಲ್ಲೋ ಬೋರ್ಡು ಟಾಟಾ ಇಂಡಿಕಾ ವಿಸ್ತಾ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಕೊನೆ ತನಕ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಈ ಓನರ್ ನಂಬರು ಗಾಡಿಯವ್ರದ್ದು ಮುಂದೆ ವೀಡಿಯೋದಲ್ಲೇ ಹಾಕಿರ್ತೀವಿ ವೀಕ್ಷಕರೇ. ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರು ಕಾಲ್ ಮಾಡೋಕೋಬೇಡಿ, ಇದು ಗಾಡಿ ಓನರ್ ನಂಬರ್ ಅಲ್ಲ, ಗಾಡಿ ಓನರ್ ನಂಬರ್ ಮುಂದೆ ಇರುತ್ತೆ ವೀಕ್ಷಕರೇ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರೋದ್ರಿಂದ ನಿಮ್ಮ ಯಾವುದೇ ಆದರೂ ಗಾಡಿ ಸೇಲಿಗಿತ್ತಂದರೆ ವೀಕ್ಷಕರೇ, ಈ ನಂಬರ್ಗೆ ನಿಮ್ಮ ಗಾಡಿ ಫೋಟೋಸು ಮತ್ತು ಒಂದು RC ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಮತ್ತು ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು. ಹಾಗೆ ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನ ಡೈರೆಕ್ಟ್ ಯೂಟ್ಯೂಬ್ ಬುಡದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತೀರಂತಾರೆ ಯಾರಾದರೂ ನಿಮ್ಮ ಗಾಡಿ ಇಷ್ಟ ಇದು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತೊಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ. ಹಾಗೆ ಯಾರಾದರೂ ಒಂದು ಯೆಲ್ಲೋ ಬೋರ್ಡ್ ಇಂಡಿಕಾ ವಿಸ್ತಾ ಹುಡುಕ್ತಾ ಇದ್ದರೆ ವೀಕ್ಷಕರೇ, ಅವರು ಕೂಡ ವೀಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಅವರು ಸಹ ಹೆಲ್ಪ್ ಆಗ್ಬೋದು. ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ವೀಕ್ಷಕರೇ. ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಒಂದು ತಲುಪುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಈ ಗಾಡಿ ಡೀಟೇಲ್ಸ್ನ ಗಾಡಿಯವರೇ ತಿಳಿಸಿದ್ದಾರೆ. ಅವರು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ಸ್ಕ್ರೀನ್ ಮೇಲೆ ಸಹ ನಂಬರ್ ಬರ್ತಿರುತ್ತೆ ಗಾಡಿ ಓನರ್ ನಂಬರ್ ಅಂತ, ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಸರ್ ಅದೇ ಇದು ಒಂದು ಇಂಡಿಕಾ ವಿಸ್ತಾ ಕಳಿಸಿದ್ರಿ ಈಗ. ಹಾಂ ಹೌದು ಸರ್. ಯಾವ್ದು ಸರ್ ಮಾಡಲದು? ಅದು 2014 ಮಾಡಲು. ಓಕೆ, ಓನರ್ ಎಷ್ಟಾಗಿದ್ದಾರೆ? ಸೆಕೆಂಡ್ ಓನರ್. ಓಕೆ, ಎಷ್ಟು ಹೊಡಿದೆ ಗಾಡಿ? ಗಾಡಿ ರನ್ನಿಂಗು ಚೆಕ್ ಮಾಡಿಲ್ಲ, ನಾನು ನೋಡಿಲ್ಲ. ಹಾಂ, ಅದು ನಮ್ಮ ಬ್ರದರ್ ಹತ್ರ ಇತ್ತು, ಅದು ಫೋಟೋ ಸೆಂಡ್ ಮಾಡಿದ್ದಾರೆ. ಓಕೆ ಓಕೆ. ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇರ್ಬೋದು ಗಾಡೀಲಿ? ಟೈರ್ ಎಲ್ಲ ಚೆನ್ನಾಗೇ ಐತೆ, ಬ್ಯಾಕ್ ಟೈರ್ ಒಂದು ಹೋಗೈತೆ, ಹಾಂ, ಮಿಕ್ಕಿದೆಲ್ಲ ಹೊಸ ಟೈರ್ ಐತೆ. ಓಕೆ. ಇದು ಯೆಲ್ಲೋ ಬೋರ್ಡ್ ಅಲ್ವಾ? ಹಾಂ ಎಲ್ಲ ಬೋರ್ಡು. ಸ್ಟೆಪ್ನಿ ಇದೆಯಾ ಗಾಡೀಲಿ? ಹಾಂ ಇದೆ ಇದೆ. ಓಕೆ. FC ಇನ್ಸೂರೆನ್ಸು ಟ್ಯಾಕ್ಸ್ ಎಲ್ಲ ಮಟ್ಟ ಇದೆ ಸರ್ ಇನ್ನು? ಎಲ್ಲ ಲ್ಯಾಪ್ಸ್ ಆಗಿದೆ, ಎಲ್ಲ ಮಾಡ್ಕೋಬೇಕು. 3 ಲ್ಯಾಪ್ಸ್ ಆಗಿದೆಯಾ? ಹಾಂ ಎಲ್ಲ. ಓಕೆ, ಅಂದರೆ ಈಗ ತಗೊಳ್ಳೋರು ಮಾಡಿಸ್ಕೊಬೇಕಾ ಅಥವಾ ನೀವೇನಾದ್ರು ಮಾಡಿಸ್ಕೊಡ್ತೀರಾ? ಇಲ್ಲ ಇಲ್ಲ, ಅವರೇ ಮಾಡಿಸ್ಕೊಬೇಕು. ಅದು ಮಾಡಿಸ್ಕೊಬೇಕು ಅಂತೇಳ್ಬಿಟ್ಟೆ ಅಮೌಂಟ್ ನಾನು 20,000 ಕಮ್ಮಿ ಮಾಡಿ 1,30,000 ರೂಪಾಯಿಗೆ ಆದ್ರೆ ಸೇಲ್ ಮಾಡ್ತೀನಿ ಅಂತ ನಿಮ್ಗೆ ಮೆಸೇಜ್ ಹಾಕಿದ್ದೆ. ಓಕೆ. ಈಗ ಅದೇ ಗಾಡಿ ರೇಟ್ ಎಷ್ಟಂದರೆ? 1,30,000. 1,30,000 ನೀವೇ ಮಾಡಿಸ್ಕೊಡ್ತೀರಾ? ಇಲ್ಲ ಇಲ್ಲ ಇಲ್ಲ, ಅವರೇ ಎಲ್ಲ ಮಾಡ್ಕೊಬೇಕು. ಅವರೇ ಮಾಡ್ಕೊಬೇಕಾ? ನಾನು ಮಾಡಿಸ್ಕೊಡ್ಬೇಕಂದ್ರೆ 1,50,000. 1,50,000. ಹಾಂ. ಓಕೆ. ಈಗ 1,30,000 ಹೇಳಿದ್ರಲ್ಲ, ಅದರಲ್ಲಿ ನೆಗೋಷಿಯಬಲ್ ಮಾಡ್ತೀರಾ ಏನು ಅದೇ ಫಿಕ್ಸಾ? ಇಲ್ಲ ಸರ್, ಅದನ್ನೇ ಫಿಕ್ಸು. ಅದೇ ಫೈನಲ್ ಪ್ರೈಸು? ಹಾಂ. ಓಕೆ. FC ಇನ್ಸೂರೆನ್ಸ್ ಮಾಡಿಸ್ಕೊಂಡ್ರೆ ಇನ್ನು 20,000 ಜಾಸ್ತಿ ಮಾಡ್ತೀರಾ? ಹಾಂ. ಓಕೆ. ಗಾಡಿ ಇರೋದೆಲ್ಲಿ? ಗಾಡಿ ಇರೋದು ಬಿಜಾಪುರ ಡಿಸ್ಟಿಕ್ಕು, ಇಂಡಿ ತಾಲೂಕಿನಲ್ಲಿ. ಬಿಜಾಪುರ ಡಿಸ್ಟಿಕ್ಕು, ಇಂಡಿ ತಾಲೂಕು. ಹಾಂ. ಇಂಡಿನಾ ಅಥವಾ ಅಕ್ಕಪಕ್ಕ ಏನಾದರೂ ಇನ್ನೂ ಹಳ್ಳಿ ಇದೆಯಾ? ಅಕ್ಕಪಕ್ಕ ಹಳ್ಳಿ, ಅಗರ್ಖೇಡ್ ಅಂತ. ಹಾಂ. ಕಾಂಟ್ಯಾಕ್ಟ್ ನಂಬರು ಇದೇನಾ? ಹಾಂ ಇದೇ ನಂಬರ್. ಸರಿ ಸರ್. ಒಟ್ಟು ಇಂಜಿನ್ ಕಂಡೀಷನ್ ಚೆನ್ನಾಗಿದೆಯಲ್ಲ? ಹಾಂ ಇಂಜಿನ್ ಕಂಡೀಷನ್ ಚೆನ್ನಾಗೈತೆ.